ಅದು ರಾಜ್ಯದಲ್ಲಿ ಅತಿ ದುಬಾರಿ ಟೋಲ್ ಹಣ ಸಂಗ್ರಹಿಸುವ ಟೋಲ್ ಪ್ಲಾಜಾ. ಆ ಟೋಲ್ ಅಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಜೊತೆಗೆ ನೂರಾರು ಆಂಬ್ಯುಲೆನ್ಸ್ಗಳು ಕೂಡ ಸಂಚಾರ ಮಾಡುತ್ತವೆ. ಆದರೆ ಜನರ ಪ್ರಾಣ ರಕ್ಷಿಸುವ ಆಂಬ್ಯುಲೆನ್ಸ್ಗಳಿಗೆ ಟೋಲ್ ಅಲ್ಲಿ ಹೋಗೋದಕ್ಕೆ ಸರಿಯಾದ ದಾರಿಯಿಲ್ಲ. ಇಲ್ಲೋಡಿ, ಈ ದೃಶ್ಯವನ್ನ ಸರಿಯಾಗಿ ಗಮನಿಸಿ. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಸಂಚಕಾರ. ಪ್ರಾಣ ರಕ್ಷಿಸುವ ಆಂಬ್ಯುಲೆನ್ಸ್ಗಳ ಕಥೆಯೇ ಹೀಗಾದ್ರೆ ಸಾಮಾನ್ಯ ವಾಹನಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವೇ ಊಹೆ ಮಾಡಿ. ಟೋಲ್ನಲ್ಲಿ ತುರ್ತು ವಾಹನಗಳಿಗಿಲ್ಲ ರಕ್ಷಣೆ. ಕೂದಲೆಳೆ ಅಂತರದಲ್ಲೇ ಆಂಬ್ಯುಲೆನ್ಸ್ ಪಾರು. ತುರ್ತು ಪರಿಸ್ಥಿತಿಯಲ್ಲಿ ಜೀವ ಉಳಿಸಿಕೊಳ್ಳಲು ಆಸ್ಪತ್ರೆಗೆ ಅಂತ ಸಾಗೋ ವೇಳೆ ಟೋಲ್ನಲ್ಲಿ ಜೀವ ಕಳೆದುಕೊಳ್ತೀವ ಅನ್ನೋ ಭಯ ಶುರುವಾಗಿದೆ. ಯಾಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ಬಳಿ ಹೈದರಾಬಾದ್ಗೆ ತೆರಳುವ ಸಾದಾಹಳ್ಳಿ ಬಳಿ ಇರುವ ಟೋಲ್ನಲ್ಲಿ ತುರ್ತು ವಾಹನಗಳಿಗೂ ರಕ್ಷಣೆ ಇಲ್ಲದಂತಾಗಿದೆ. ಟೋಲ್ನಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಪ್ರತ್ಯೇಕ ದಾರಿ ಇಲ್ಲದೆ ಆಗಾಗ ಆಂಬ್ಯುಲೆನ್ಸ್ಗಳು ಅಪಘಾತಗಳು ಸಂಭವಿಸಿವೆ. ಬೈಕ್ ಪಾಸಾಗುವ ಕಿರಿದಾದ ಕಡೆ ಆಂಬ್ಯುಲೆನ್ಸ್ಗೆ ರಸ್ತೆ ಮೀಸಲಿಡಲಾಗಿದೆ. ಆದರೆ ಪ್ರತಿ ಬಾರಿ ಆಂಬ್ಯುಲೆನ್ಸ್ ಬಂದಾಗೆಲ್ಲ ಬೇರೆ ಲೈನ್ಗೆ ಬರುವಂತೆ ಟೋಲ್ ಸಿಬ್ಬಂದಿ ಸೂಚನೆ ನೀಡುತ್ತಾರೆ. ಹೀಗಾಗಿ ಪಥ ಬದಲಾಯಿಸಲು ಹೋಗಿ ಹಲವು ಬಾರಿ ಆಂಬ್ಯುಲೆನ್ಸ್ಗಳು ಅಪಘಾತಕ್ಕೀಡಾಗಿವೆ. ಈ ಅವ್ಯವಸ್ಥೆ ವಿರುದ್ಧ ಆಂಬ್ಯುಲೆನ್ಸ್ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲಿ ಸಪರೇಟ್ ಆದ ರೋಡ್ ಇಲ್ಲ ಸರ್. ಏನೋ ಅವ್ರು ಬೇಕಾಬಿಟ್ಟಿ ತರ ಇದ್ ಮಾಡ್ತಾರೆ. ನಮ್ಗೆ ಆಂಬುಲೆನ್ಸ್ಗೆ ಹೋಗೋದಕ್ಕೆಲ್ಲ ತುಂಬಾ ತೊಂದರೆ ಆಗ್ತದೆ. ಆ ಬ್ಯಾರಿಕೇಡ್ಗಳು ಹಾಕಿರ್ತಾರೆ. ಒಂದು ಸಿಂಗಲ್ ರೋಡ್ ಅಲ್ಲಿ ಮಧ್ಯದಾಗ ಬ್ಯಾರಿಕೇಡ್ ಹಾಕ್ಬಿಟ್ಟು ಒಂದು ಚಿಕ್ಕ ಗಾಡಿ ಹೋಗೋಷ್ಟು ಜಾಗ ಬಿಟ್ಟಿರ್ತಾರೆ. ನಮ್ಗೆ ದೊಡ್ಡ ಗಾಡಿ ಹೋಗೋದಕ್ಕೆ ಆಗೋದೇ ಇಲ್ಲ. ಹಂಗ ಎಷ್ಟೋ ಸಲ ಆ ಬ್ಯಾರಿಕೇಡ್ಗಳು ತಗ್ಲಿ ಎಲ್ಲ ನೋಡಿ ಇಲ್ಲೆಲ್ಲ ಸ್ಕ್ರಾಚಸ್ ಗಳೆಲ್ಲ ಆಗಿದೆ. ತೊಂದರೆ ಆಗ್ತಾ ಇದೆ. ಪೇಷಂಟ್ಗಳು ಜೀವ ನಾವೇನೋ ಹೋಗ್ತಾ ಇರ್ತೀವಿ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ತುಂಬಾ ದೂರದಿಂದ ಸೈರನ್ ಹಾಕೊಂಡು ಕೇಳಿಸಿದ್ರು ಅವ್ರು ಅಲ್ಲೇ ಸಪರೇಟ್ ಆಗಿ ನಿಂತ್ಕೊಂಡಿರೋರು ಸಮೇತ ಅಲ್ಲಿ ಯಾರು ರೆಸ್ಪಾನ್ಸ್ ಮಾಡಲ್ಲ. ಸಾಮಾನ್ಯವಾಗಿ ರಾಜ್ಯದ ಎಲ್ಲಾ ಟೋಲ್ಗಳಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಪ್ರತ್ಯೇಕ ದಾರಿ ಇದೆ. ಆದರೆ ಈ ಟೋಲ್ನಲ್ಲಿ ಅದ್ಯಾವುದಕ್ಕೂ ಲೆಕ್ಕ ಇಲ್ಲದಂತಾಗಿದೆ. ಜೊತೆಗೆ ಟೋಲ್ನಲ್ಲಿ ಕೆಲಸ ಮಾಡೋ ಸಿಬ್ಬಂದಿಯ ಬೇಜವಾಬ್ದಾರಿಯಿಂದ ಕೂಡ ಅಪಘಾತಗಳು ಆಗ್ತಿವೆಯಂತೆ. ಯಾರು ಇದು NH7 ಅದ್ರ ಬಗ್ಗೆ ಏನ್ ತನಿಖೆನೂ ಮಾಡಲ್ಲ, ಅದ್ರ ಬಗ್ಗೆ ಏನು ಕೇಳೋದೇ ಇಲ್ಲ, ರೆಸ್ಪಾನ್ಸ್ ಅನ್ನೋದು ಕೊಡಲ್ಲ. ಅವ್ರಿಗೇನೋ ಬೇಕಾಬಿಟ್ಟಿ ಮಾಡ್ತಾ ಇದಾರೆ. ಅಲ್ಲಿ ಹೋದ್ರೆ ಇಷ್ಟುದ್ದ ದೂರದ ಗಟ್ಲೆ ನಿಂತ್ಕೊಂಡಿರ್ತೈತೆ. ಆಮೇಲೆ ನೋಡಿದ್ರೆ ಆಂಬುಲೆನ್ಸ್ಗೆ ಅನ್ನೋದೇ ಫಸ್ಟ್ ಆಂಬುಲೆನ್ಸ್ಗೆ ಇದು ದಾರಿ ಅನ್ನೋದೇ ಕೊಡಲ್ಲ ಅಲ್ಲಿ ಜನ. ಏರ್ಪೋರ್ಟ್ ಟೋಲ್ನಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಪ್ರತ್ಯೇಕ ರಸ್ತೆ ವ್ಯವಸ್ಥೆ ಇಲ್ಲ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಸರಿಯಾದ ದಾರಿಯ ವ್ಯವಸ್ಥೆ ಮಾಡಬೇಕಿದೆ. ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅದು ರಾಜ್ಯದಲ್ಲಿ ಅತಿ ದುಬಾರಿ ಟೋಲ್ ಹಣ ಸಂಗ್ರಹಿಸುವ ಟೋಲ್ ಪ್ಲಾಜಾ. ಆ ಟೋಲ್ ಅಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಜೊತೆಗೆ ನೂರಾರು ಆಂಬ್ಯುಲೆನ್ಸ್ಗಳು ಕೂಡ ಸಂಚಾರ ಮಾಡುತ್ತವೆ. ಆದರೆ ಜನರ ಪ್ರಾಣ ರಕ್ಷಿಸುವ ಆಂಬ್ಯುಲೆನ್ಸ್ಗಳಿಗೆ ಟೋಲ್ ಅಲ್ಲಿ ಹೋಗೋದಕ್ಕೆ ಸರಿಯಾದ ದಾರಿಯಿಲ್ಲ. ಇಲ್ಲೋಡಿ, ಈ ದೃಶ್ಯವನ್ನ ಸರಿಯಾಗಿ ಗಮನಿಸಿ. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಸಂಚಕಾರ. ಪ್ರಾಣ ರಕ್ಷಿಸುವ ಆಂಬ್ಯುಲೆನ್ಸ್ಗಳ ಕಥೆಯೇ ಹೀಗಾದ್ರೆ ಸಾಮಾನ್ಯ ವಾಹನಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವೇ ಊಹೆ ಮಾಡಿ. ಟೋಲ್ನಲ್ಲಿ ತುರ್ತು ವಾಹನಗಳಿಗಿಲ್ಲ ರಕ್ಷಣೆ. ಕೂದಲೆಳೆ ಅಂತರದಲ್ಲೇ ಆಂಬ್ಯುಲೆನ್ಸ್ ಪಾರು. ತುರ್ತು ಪರಿಸ್ಥಿತಿಯಲ್ಲಿ ಜೀವ ಉಳಿಸಿಕೊಳ್ಳಲು ಆಸ್ಪತ್ರೆಗೆ ಅಂತ ಸಾಗೋ ವೇಳೆ ಟೋಲ್ನಲ್ಲಿ ಜೀವ ಕಳೆದುಕೊಳ್ತೀವ ಅನ್ನೋ ಭಯ ಶುರುವಾಗಿದೆ. ಯಾಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ಬಳಿ ಹೈದರಾಬಾದ್ಗೆ ತೆರಳುವ ಸಾದಾಹಳ್ಳಿ ಬಳಿ ಇರುವ ಟೋಲ್ನಲ್ಲಿ ತುರ್ತು ವಾಹನಗಳಿಗೂ ರಕ್ಷಣೆ ಇಲ್ಲದಂತಾಗಿದೆ.
ಟೋಲ್ನಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಪ್ರತ್ಯೇಕ ದಾರಿ ಇಲ್ಲದೆ ಆಗಾಗ ಆಂಬ್ಯುಲೆನ್ಸ್ಗಳು ಅಪಘಾತಗಳು ಸಂಭವಿಸಿವೆ. ಬೈಕ್ ಪಾಸಾಗುವ ಕಿರಿದಾದ ಕಡೆ ಆಂಬ್ಯುಲೆನ್ಸ್ಗೆ ರಸ್ತೆ ಮೀಸಲಿಡಲಾಗಿದೆ. ಆದರೆ ಪ್ರತಿ ಬಾರಿ ಆಂಬ್ಯುಲೆನ್ಸ್ ಬಂದಾಗೆಲ್ಲ ಬೇರೆ ಲೈನ್ಗೆ ಬರುವಂತೆ ಟೋಲ್ ಸಿಬ್ಬಂದಿ ಸೂಚನೆ ನೀಡುತ್ತಾರೆ. ಹೀಗಾಗಿ ಪಥ ಬದಲಾಯಿಸಲು ಹೋಗಿ ಹಲವು ಬಾರಿ ಆಂಬ್ಯುಲೆನ್ಸ್ಗಳು ಅಪಘಾತಕ್ಕೀಡಾಗಿವೆ. ಈ ಅವ್ಯವಸ್ಥೆ ವಿರುದ್ಧ ಆಂಬ್ಯುಲೆನ್ಸ್ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲಿ ಸಪರೇಟ್ ಆದ ರೋಡ್ ಇಲ್ಲ ಸರ್, ಏನೋ ಅವ್ರು ಬೇಕಾಬಿಟ್ಟಿ ತರ ಇದ್ ಮಾಡ್ತಾರೆ. ನಮ್ಗೆ ಆಂಬುಲೆನ್ಸ್ ಹೋಗೋದಕ್ಕೆಲ್ಲ ತುಂಬಾ ತೊಂದರೆ ಆಗ್ತದೆ. ಆ ಬ್ಯಾರಿಕೇಡ್ಗಳು ಹಾಕಿರ್ತಾರೆ, ಒಂದ್ ಸಿಂಗಲ್ ರೋಡ್ ಅಲ್ಲಿ ಮಧ್ಯದಾಗ ಬ್ಯಾರಿಕೇಡ್ ಹಾಕ್ಬಿಟ್ಟು ಒಂದು ಚಿಕ್ಕ ಗಾಡಿ ಹೋಗೋಷ್ಟು ಜಾಗ ಬಿಟ್ಟಿರ್ತಾರೆ. ನಮ್ಗೆ ದೊಡ್ಡ ಗಾಡಿ ಹೋಗೋದಕ್ಕೆ ಆಗದೇ ಇಲ್ಲ. ಹಂಗೂ ಎಷ್ಟೋ ಸಲ ಆ ಬ್ಯಾರಿಕೇಡ್ಗಳು ತಗ್ಲಿ ಎಲ್ಲ ನೋಡಿ ಇಲ್ಲೆಲ್ಲ ಸ್ಕ್ರಾಚಸ್ ಗಳೆಲ್ಲ ಆಗಿದೆ. ತೊಂದರೆ ಆಗ್ತಾ ಇದೆ. ಪೇಷಂಟ್ಗಳು ಜೀವ ನಾವೇನೋ ಹೋಗ್ತಾ ಇರ್ತೀವಿ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ತುಂಬಾ ದೂರದಿಂದ ಸೈರನ್ ಹಾಕೊಂಡು ಕೇಳಿಸಿದ್ರು ಅವ್ರು ಅಲ್ಲೇ ಸಪರೇಟ್ ಆಗಿ ನಿಂತ್ಕೊಂಡಿರೋ ಸಮೇತ ಅಲ್ಲಿ ಯಾರು ರೆಸ್ಪಾನ್ಸ್ ಮಾಡಲ್ಲ. ಸಾಮಾನ್ಯವಾಗಿ ರಾಜ್ಯದ ಎಲ್ಲಾ ಟೋಲ್ಗಳಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಪ್ರತ್ಯೇಕ ದಾರಿ ಇದೆ. ಆದರೆ ಈ ಟೋಲ್ನಲ್ಲಿ ಅದ್ಯಾವುದಕ್ಕೂ ಲೆಕ್ಕ ಇಲ್ಲದಂತಾಗಿದೆ. ಜೊತೆಗೆ ಟೋಲ್ನಲ್ಲಿ ಕೆಲಸ ಮಾಡೋ ಸಿಬ್ಬಂದಿಯ ಬೇಜವಾಬ್ದಾರಿಯಿಂದ ಕೂಡ ಅಪಘಾತಗಳು ಆಗ್ತಿವೆಯಂತೆ. ಯಾರು ಇದು NH7 ಅವ್ರು ಅದ್ರ ಬಗ್ಗೆ ಏನ್ ತನಿಖೆನೂ ಮಾಡಲ್ಲ, ಅದ್ರ ಬಗ್ಗೆ ಏನು ಕೇಳೋದೇ ಇಲ್ಲ, ರೆಸ್ಪಾನ್ಸ್ ಅನ್ನೋದು ಕೊಡಲ್ಲ. ಅವ್ರಿಗೇನೋ ಬೇಕಾಬಿಟ್ಟಿ ಮಾಡ್ತಾ ಇದಾರೆ. ಅಲ್ಲಿ ಹೋದ್ರೆ ಇಷ್ಟುದ್ದ ದೂರದ ಗಟ್ಲೆ ನಿಂತ್ಕೊಂಡಿರ್ತೈತೆ. ಆಮೇಲೆ ನೋಡಿದ್ರೆ ಆಂಬುಲೆನ್ಸ್ಗೆ ಅನ್ನೋದೇ ಫಸ್ಟ್ ಆಂಬುಲೆನ್ಸ್ಗೆ ಇದು ದಾರಿ ಅನ್ನೋದೇ ಕೊಡಲ್ಲ ಅಲ್ಲಿ ಜನ. ಏರ್ಪೋರ್ಟ್ ಟೋಲ್ನಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಪ್ರತ್ಯೇಕ ರಸ್ತೆ ವ್ಯವಸ್ಥೆ ಇಲ್ಲ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಸರಿಯಾದ ದಾರಿಯ ವ್ಯವಸ್ಥೆ ಮಾಡಬೇಕಿದೆ. ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅದು ರಾಜ್ಯದಲ್ಲಿ ಅತಿ ದುಬಾರಿ ಟೋಲ್ ಹಣ ಸಂಗ್ರಹಿಸುವ ಟೋಲ್ ಪ್ಲಾಜಾ. ಆ ಟೋಲ್ ಅಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಜೊತೆಗೆ ನೂರಾರು ಆಂಬ್ಯುಲೆನ್ಸ್ಗಳು ಕೂಡ ಸಂಚಾರ ಮಾಡುತ್ತವೆ. ಆದರೆ ಜನರ ಪ್ರಾಣ ರಕ್ಷಿಸುವ ಆಂಬ್ಯುಲೆನ್ಸ್ಗಳಿಗೆ ಟೋಲ್ ಅಲ್ಲಿ ಹೋಗೋದಕ್ಕೆ ಸರಿಯಾದ ದಾರಿಯಿಲ್ಲ. ಇಲ್ಲೋಡಿ, ಈ ದೃಶ್ಯವನ್ನ ಸರಿಯಾಗಿ ಗಮನಿಸಿ. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಸಂಚಕಾರ. ಪ್ರಾಣ ರಕ್ಷಿಸುವ ಆಂಬ್ಯುಲೆನ್ಸ್ಗಳ ಕಥೆಯೇ ಹೀಗಾದ್ರೆ ಸಾಮಾನ್ಯ ವಾಹನಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವೇ ಊಹೆ ಮಾಡಿ. ಟೋಲ್ನಲ್ಲಿ ತುರ್ತು ವಾಹನಗಳಿಗಿಲ್ಲ ರಕ್ಷಣೆ. ಕೂದಲೆಳೆ ಅಂತರದಲ್ಲೇ ಆಂಬ್ಯುಲೆನ್ಸ್ ಪಾರು. ತುರ್ತು ಪರಿಸ್ಥಿತಿಯಲ್ಲಿ ಜೀವ ಉಳಿಸಿಕೊಳ್ಳಲು ಆಸ್ಪತ್ರೆಗೆ ಅಂತ ಸಾಗೋ ವೇಳೆ ಟೋಲ್ನಲ್ಲಿ ಜೀವ ಕಳೆದುಕೊಳ್ತೀವ ಅನ್ನೋ ಭಯ ಶುರುವಾಗಿದೆ. ಯಾಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ಬಳಿ ಹೈದರಾಬಾದ್ಗೆ ತೆರಳುವ ಸಾದಹಳ್ಳಿ ಬಳಿ ಇರುವ ಟೋಲ್ನಲ್ಲಿ ತುರ್ತು ವಾಹನಗಳಿಗೂ ರಕ್ಷಣೆ ಇಲ್ಲದಂತಾಗಿದೆ. ಟೋಲ್ನಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಪ್ರತ್ಯೇಕ ದಾರಿ ಇಲ್ಲದೆ ಆಗಾಗ ಆಂಬ್ಯುಲೆನ್ಸ್ಗಳು ಅಪಘಾತಗಳು ಸಂಭವಿಸಿವೆ. ಬೈಕ್ ಪಾಸಾಗುವ ಕಿರಿದಾದ ಕಡೆ ಆಂಬ್ಯುಲೆನ್ಸ್ಗೆ ರಸ್ತೆ ಮೀಸಲಿಡಲಾಗಿದೆ. ಆದರೆ ಪ್ರತಿ ಬಾರಿ ಆಂಬ್ಯುಲೆನ್ಸ್ ಬಂದಾಗೆಲ್ಲ ಬೇರೆ ಲೈನ್ಗೆ ಬರುವಂತೆ ಟೋಲ್ ಸಿಬ್ಬಂದಿ ಸೂಚನೆ ನೀಡುತ್ತಾರೆ. ಹೀಗಾಗಿ ಪಥ ಬದಲಾಯಿಸಲು ಹೋಗಿ ಹಲವು ಬಾರಿ ಆಂಬ್ಯುಲೆನ್ಸ್ಗಳು ಅಪಘಾತಕ್ಕೀಡಾಗಿವೆ. ಈ ಅವ್ಯವಸ್ಥೆ ವಿರುದ್ಧ ಆಂಬ್ಯುಲೆನ್ಸ್ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲಿ ಸಪರೇಟ್ ಆದ ರೋಡ್ ಇಲ್ಲ ಸರ್, ಏನೋ ಅವ್ರು ಬೇಕಾಬಿಟ್ಟಿ ತರ ಇದ್ ಮಾಡ್ತಾರೆ. ನಮ್ಗೆ ಆಂಬುಲೆನ್ಸ್ ಹೋಗೋದಕ್ಕೆಲ್ಲ ತುಂಬಾ ತೊಂದರೆ ಆಗ್ತದೆ. ಆ ಬ್ಯಾರಿಕೇಡ್ಗಳು ಹಾಕಿರ್ತಾರೆ, ಒಂದ್ ಸಿಂಗಲ್ ರೋಡ್ ಅಲ್ಲಿ ಮಧ್ಯದಾಗ ಬ್ಯಾರಿಕೇಡ್ ಹಾಕ್ಬಿಟ್ಟು ಒಂದು ಚಿಕ್ಕ ಗಾಡಿ ಹೋಗೋಷ್ಟು ಜಾಗ ಬಿಟ್ಟಿರ್ತಾರೆ. ನಮ್ಗೆ ದೊಡ್ಡ ಗಾಡಿ ಹೋಗೋದಕ್ಕೆ ಆಗದೇ ಇಲ್ಲ. ಹಂಗೂ ಎಷ್ಟೋ ಸಲ ಆ ಬ್ಯಾರಿಕೇಡ್ಗಳು ತಗ್ಲಿ ಎಲ್ಲ ನೋಡಿ ಇಲ್ಲೆಲ್ಲ ಸ್ಕ್ರಾಚಸ್ ಗಳೆಲ್ಲ ಆಗಿದೆ. ತೊಂದರೆ ಆಗ್ತಾ ಇದೆ. ಪೇಷಂಟ್ಗಳು ಜೀವ ನಾವೇನೋ ಹೋಗ್ತಾ ಇರ್ತೀವಿ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ತುಂಬಾ ದೂರದಿಂದ ಸೈರನ್ ಹಾಕೊಂಡು ಕೇಳಿಸಿದ್ರು ಅವ್ರು ಅಲ್ಲೇ ಸಪರೇಟ್ ಆಗಿ ನಿಂತ್ಕೊಂಡಿರೋ ಸಮೇತ ಅಲ್ಲಿ ಯಾರು ರೆಸ್ಪಾನ್ಸ್ ಮಾಡಲ್ಲ. ಸಾಮಾನ್ಯವಾಗಿ ರಾಜ್ಯದ ಎಲ್ಲಾ ಟೋಲ್ಗಳಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಪ್ರತ್ಯೇಕ ದಾರಿ ಇದೆ. ಆದರೆ ಈ ಟೋಲ್ನಲ್ಲಿ ಅದ್ಯಾವುದಕ್ಕೂ ಲೆಕ್ಕ ಇಲ್ಲದಂತಾಗಿದೆ. ಜೊತೆಗೆ ಟೋಲ್ನಲ್ಲಿ ಕೆಲಸ ಮಾಡೋ ಸಿಬ್ಬಂದಿಯ ಬೇಜವಾಬ್ದಾರಿಯಿಂದ ಕೂಡ ಅಪಘಾತಗಳು ಆಗ್ತಿವೆಯಂತೆ. ಯಾರು ಇದು NH7 ಅವ್ರು ಅದ್ರ ಬಗ್ಗೆ ಏನ್ ತನಿಖೆನೂ ಮಾಡಲ್ಲ, ಅದ್ರ ಬಗ್ಗೆ ಏನು ಕೇಳೋದೇ ಇಲ್ಲ, ರೆಸ್ಪಾನ್ಸ್ ಅನ್ನೋದು ಕೊಡಲ್ಲ. ಅವ್ರಿಗೇನೋ ಬೇಕಾಬಿಟ್ಟಿ ಮಾಡ್ತಾ ಇದಾರೆ.
ಅಲ್ಲಿ ಹೋದ್ರೆ ಇಷ್ಟುದ್ದ ದೂರದ ಗಟ್ಲೆ ನಿಂತ್ಕೊಂಡಿರ್ತೈತೆ. ಆಮೇಲೆ ನೋಡಿದ್ರೆ ಆಂಬುಲೆನ್ಸ್ಗೆ ಅನ್ನೋದೇ ಫಸ್ಟ್ ಆಂಬುಲೆನ್ಸ್ಗೆ ಇದು ದಾರಿ ಅನ್ನೋದೇ ಕೊಡಲ್ಲ ಅಲ್ಲಿ ಜನ. ಏರ್ಪೋರ್ಟ್ ಟೋಲ್ನಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಪ್ರತ್ಯೇಕ ರಸ್ತೆ ವ್ಯವಸ್ಥೆ ಇಲ್ಲ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಸರಿಯಾದ ದಾರಿಯ ವ್ಯವಸ್ಥೆ ಮಾಡಬೇಕಿದೆ. ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.